ಧುರೀಣರು, ದಿಗ್ಗಜರು, ಹಿರಿಯರು, ಹೀಗೆ ಹಲವು ಪದಗಳಿಂದ ಅವರನ್ನು ನಾವು ಸಂಬೋಧಿಸಬಹುದು. ಒಂದಂತೂ ಸತ್ಯ, ಹೋರಾಟದ ಬದುಕನ್ನು ಹೇಗೆ ಮಾಡಬೇಕು ಮತ್ತು ಹೋರಾಟವನ್ನು ಮಾಡಿ ಸತತವಾಗಿ ಹೋರಾಟವನ್ನು ಮಾಡಿ ಹೇಗೆ ಗೆಲ್ಲಬೇಕು, ಸಿನಿಮಾದಲ್ಲಿ ಕಳೆದದ್ದನ್ನು ಸಿನಿಮಾದಲ್ಲೇ ಗಳಿಸ್ತೀನಿ ಅಂತ ಛಲದಿಂದ ನಿಂತ್ಕೊಳ್ಳುವಂತಹ ನಿರ್ಮಾಪಕರಾಗಲಿ, ನಿರ್ದೇಶಕರಾಗಿ, ಕಲಾವಿದರಾಗಲಿ ಬಹಳ ವಿರಳ. ಒಂದು ಸರ್ತಿ ಸೋಲು ಉಂಟಾಗ್ಬಿಟ್ರೆ ಒಂಥರ ಧೃತಿಗೆಟ್ಟು ಮನೇಲಿ ಕೂರ್ತಾರೆ. ದ್ವಾರಕೀಶ್ ಅವರು ನನಗನ್ಸುತ್ತೆ ಕೊನೆ ಇದ್ದಿದ್ದಷ್ಟು ದಿವಸ ಸಿನಿಮಾವನ್ನು ಬಹಳ ಗಾಢವಾಗಿ ಪ್ರೀತಿಸ್ತಾ ಇದ್ದರು ಮತ್ತು ಜನರನ್ನು ರಂಜಿಸೋದಕ್ಕೆ ಒಂದು ದಿನವೂ ಅವ್ರು ಮರ್ತಿಲ್ಲ. ಅವರ 60ರ 70ರ ದಶಕದ ಸಿನಿಮಾಗಳನ್ನು ಇವತ್ತಿನ ಪೀಳಿಗೆಗಳು ನೋಡಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನಗನ್ಸುತ್ತೆ ಈ ಒಂದು ಘಳಿಗೆಯಲ್ಲಿ ಎಲ್ಲರೂ, ಇಡೀ ಚಿತ್ರರಂಗ, ಇಡೀ ಕರ್ನಾಟಕದ ಜನತೆ ದ್ವಾರಕೀಶ್ ಅವ್ರನ್ನ ಸ್ಮರಿಸ್ಕೊಳ್ಳುವಾಗ ಇವತ್ತಿನ ಪೀಳಿಗೆಗೆ ಅವರ ಕೊಡುಗೆಯನ್ನು, ಅವರ ಸಾಧನೆಗಳನ್ನು ನಾವು ಹೇಳಬೇಕು ಅಂತ ನನಗನ್ಸುತ್ತೆ. ವಿಶೇಷವಾಗಿ ನಮಗೆ ಬಹಳ ಆಪ್ತತೆ ಬಂದಿದ್ದು ಆಪ್ತಮಿತ್ರ ಕಾಲದಲ್ಲಿ ಅವರು ತುಂಬ ಆರ್ಥಿಕ ಸಂಕಷ್ಟದಲ್ಲಿದ್ದರು. ಆವಾಗ ಪ್ರತಿನಿತ್ಯ ಯೋಗಿನೆಲ್ಲ ನೋಡುವಂಥದ್ದಾಗ್ತಾಯಿತ್ತು, ದ್ವಾರಕೀಶ್ ಅವ್ರನ್ನ ನೋಡುವಂಥದ್ದಾಗ್ತಾಯಿತ್ತು. ಅದಾದ ಮೇಲೆ ಅದರಿಂದ ಅವ್ರು ಹೇಗೆ ಹೊರಗೆ ಬಂದರು, ಮತ್ತೆ ತಮ್ಮ ಹೋರಾಟವನ್ನು ಹೇಗೆ ಮುಂದುವರಿಸಿದ್ರು, ಇದೆಲ್ಲವೂ ಒಂಥರ ಅವರು ಇತಿಹಾಸದ ಪುಟಗಳಲ್ಲಿ ಬಹಳ ದೊಡ್ಡ ದಾಖಲೆಯಾಗಿ ಅವರು ಕನ್ನಡ ಚಿತ್ರರಂಗದಲ್ಲಿ ಉಳ್ಕೋತಾರೆ ಅಂತ ಅನಿಸುತ್ತೆ. ಅವ್ರನ್ನ ನಾನು ಇವತ್ತು ಈ ಗಳಿಗೆಯಲ್ಲಿ ಸ್ಮರಿಸ್ಕೋತೀನಿ. ಅವ್ರಿಗೆ ಎಲ್ಲ ಪ್ರಶಸ್ತಿಗಳು ಕೊಡಬೇಕು. ಅವ್ರಿಗೆ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆ ಮತ್ತು ಸಾಧನೆಗೆ ಅವರು ಎಲ್ಲ ಪ್ರಶಸ್ತಿಗಳಿಗೂ ಅರ್ಹ. ಅಷ್ಟು ದೊಡ್ಡ ಅಭಿಮಾನಿ, ಅಷ್ಟು ದೊಡ್ಡ ಸಾಧಕ ಕೂಡ. ಖಂಡಿತ ನಾವು ಅವರ ಅಭಿಮಾನಿನೇ, ದ್ವಾರಕೀಶ್ ಅವರ ಅಭಿಮಾನಿನೇ. ಅವ್ರ ಪ್ರತಿಯೊಂದು ಪಿಕ್ಚರು ನೋಡಿದ್ವಿ, ನಮ್ಮ ತಂದೆ ಜೊತೆ ಮಾಡಿದ್ವಿ, ವಿಷ್ಣುವರ್ಧನ್ ಅವ್ರ ಜೊತೆ ಮಾಡಿದ್ವಿ, ಎಲ್ಲ ಪಿಕ್ಚರ್ ನೋಡಿ ಸಂತೋಷ ಪಟ್ಟಿದ್ದೀವಿ ನಾವು. ಅಪ್ಪಾಜಿ ಜೊತೆಗೆ ಅವಾಗ ಮನೆಗೆಲ್ಲ ಬರ್ತಿದ್ವಿ, ಖಂಡಿತ ಬರ್ತಾಯಿದ್ರು. ಯಾವುದೇ ಒಂದು ಫಂಕ್ಷನ್, ನಮ್ಮ ತಾತನ ಪೂಜೆ ಎಲ್ಲ ಮಾಡ್ತೀವಿ, ಎಲ್ಲದಕ್ಕೂ ಬರ್ತಾಯಿದ್ರು ಅವರು. ಅವ್ರದ್ದು ಭಕ್ತ ಕುಮಾರ ಪಿಕ್ಚರಲ್ಲಿ ಅವ್ರ ಹಾಸ್ಯ ತುಂಬ ಇಷ್ಟ ಆಯಿತು ನಮಗೆ. ಅವಾಗೆಲ್ಲ ಮನೆಗೆ ಬರ್ತಾಯಿದ್ರು, ನಮ್ಮ ಮನೆಗೆ. ನಾವೆಲ್ಲ ಒಂದು ಫ್ಯಾಮಿಲಿ ಥರ ಇದ್ವಿ ಚೆನ್ನೈಲಿದ್ದಾಗ. ಪ್ರತಿ ಒಂದು ಫಂಕ್ಷನ್ಗೂ ಬರ್ತಾಯಿದ್ರು, ಅಲ್ಲೇ ಮೀಟ್ ಮಾಡ್ತಾಯಿದ್ವಿ. ಮತ್ತು ಅವ್ರದ್ದು ಸಿನಿಮಾಗಳೆಲ್ಲ ನಮಗೆ ಪ್ರೊಜೆಕ್ಷನ್ ಆಗ್ತಾಯಿದ್ರು, ಅಲ್ಲಿ ಅವಾಗ ನಾವು ಮೀಟ್ ಮಾಡ್ತಾಯಿದ್ವಿ. ಆವಾಗಲೂ ತುಂಬ ಪ್ರೀತಿ, ಸ್ವಂತ ತಮ್ಮನ ಥರ ಪ್ರೀತಿ ಮಾಡ್ತಾಯಿದ್ರು.